ಶಾಂತಿ ಎಲ್ಲ ಸಿಗುತ್ತೆ ಎಲ್ಲ ನಿಮಗೆ ಪ್ರಾರ್ಥನೆ ಮಾಡಿಲ್ಲ ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿದೆ. एक चीज बहुत जरूरी है. ಕರೋನಾ ಟೈಮಿಂದ ಸೊ ಒಳ್ಳೆಯ ರೀತಿಯಿಂದ ಮತ್ತೆ ಯಾವುದೇ ಒಂದು ನಮಗೆ ಯಾವಾಗಲೂ ಮಾರ್ಗದರ್ಶನ ನೀಡಿ ಯಾವಾಗಲೂ ನಮ್ಮೊಂದಿಗೆ ಇರ್ತಕ್ಕಂತಹ ಮತ್ತು ಈಗ ಬೇರೆ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬ್ರೆ ಸಹೋದರಿಗೆ ಇವತ್ತು ನಾವೆಲ್ಲ ರೋಜಾ ಬಿಡೋದು ಅಂತ ನಮ್ಮ ಕಡೆ ಹೇಳ್ತೀನಿ. ರೋಜಾ ಬಿಟ್ಟರೆ ಈ ಇಫ್ತಾರ್ ಮಾಡಕ್ಕೆ ನಾವೆಲ್ಲ ನಿಮ್ಮ ಜೊತೆಗೆ ಪಾಲ್ಗೊಂಡಿದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ಸಂಗತಿ. ಸುಮಾರು 30 ದಿನಗಳ ಕಾಲ ಆಚರಿಸ್ತಾ ಇರ್ತಕ್ಕಂತಹ ಈ ಒಂದು ರಂಜಾನ್ ತಿಂಗಳಲ್ಲಿ ಪ್ರತಿಯೊಬ್ಬರು ಸೆಲ್ಫ್ ಪ್ಯೂರಿಫಿಕೇಶನ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ನನಗೆ ಯಾರು ನನ್ನ ಮುಸ್ಲಿಂ ಮಿತ್ರರು ಫೋನ್ ಮಾಡ್ತಾರೆ, ಅವರು ನಾನು ಕೇಳ್ತಾ ಇರ್ತೀನಿ ರೋಜಾ ಇರಲಿಲ್ಲ ಅಂತ. ನಾನು ರೋಜಾ ಇಟ್ಟಿಲ್ಲ ಅಂತ ನನ್ನ ಜೊತೆ ಮಾತಾಡ್ಬೇಡ ಅಂತ. ಯಾರಾದ್ರೂ ನನ್ನ ಹತ್ರ ನನ್ನ ಕಚೇರಿಗೆ ಏನಾದರೂ ಕೆಲಸವನ್ನು ತೆಗೆದುಕೊಂಡು ಬಂದಾಗ ನಾವು ಕೇಳ್ತೀವಿ ಅವ್ರಿಗೆ, ನೀವು 5 ಸಾರಿ ನಮಾಜ್ ಮಾಡ್ತೀರಾ ಇಲ್ವಾ? ಮಾಡ್ತೀನಿ ಅಂದ್ರೆ ಮಾತ್ರ ಅವ್ರು ಕೆಲಸ ಮಾಡ್ಕೊಡ್ತೀನಿ, ನಾನು ಇಲ್ಲ ಮಾಡಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬ ಮುಸಲ್ಮಾನಾಗಿ ಹುಟ್ಟಿರ್ತಕ್ಕಂಥ ಒಂದು 5 ಕರ್ತವ್ಯಗಳಿವೆ, ಅವನ್ನು ನಾವು ಪಾಲಿಸಲೇಬೇಕಾಗ್ತದೆ. ಇವತ್ತು ನೀವು ಹಚ್ಚಿರ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಉಪವಾಸ ಇದ್ದೀವಿ ಸರ್, ಸ್ವಲ್ಪ ಬೇಗ ಬಿಡ್ರಿ ಅಂತ ನೀವು ಹೆಂಗೆ ಯೋಚನೆ ಮಾಡಬಾರ್ದು. ಈ ರಂಜಾನ್ದಲ್ಲಿ ಯಾವ ಥರ ಅದನ್ನು ಯೋಚನೆ ಮಾಡಬಾರ್ದು. ಇದು ದೇವರಿಗೋಸ್ಕರ ನಾವು ಬಿಟ್ಟಿರ್ತಕ್ಕಂಥದ್ದು. ನಾವು ದೇವರಿಗೆ ಹತ್ತಿರ ಆಗಲಿಕ್ಕೆ ನಾವೇನು ಪ್ಯೂರಿಫಿಕೇಶನ್ ಮಾಡ್ಕೊಳ್ತೀವಿ, ನಮ್ಮನ್ನು ನಾವು ಸ್ವಚ್ಛಗೊಳಿಸ್ಕೊಳ್ತಾ ಇದ್ದೀವಿ. ಆ ಒಂದು ಕೆಲಸ ಈಗ ನಡೀತಾ ಇದೆ. ನಾವೆಲ್ಲರೂ ಅಲ್ಲಾಹನ ಹತ್ರ ಭಗವಂತನ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ನೀವೆಲ್ಲರೂ ಖುಷಿಯಿಂದ ನಿಮ್ಮ ಈ ರಂಜಾನ್ ಹಬ್ಬವನ್ನು ಆಚರಿಸಿ ನಿಮ್ಮ ಪ್ರತಿಯೊಂದು ತೊಂದರೆಗಳಿಗೆ ತಾಪತ್ರಯಗಳಿಗೆ ನಾವೆಲ್ಲರೂ ಬಗೆಹರಿಸಕ್ಕೆ ನಿಮ್ಮ ಜೊತೆಗೆ ಇದ್ದೀವಿ. ಯಾರು ಕೂಡ ನಾವು ಹೊರಗಿನವರು ಯಾರು ನಮ್ಮನ್ನು ಬಿಟ್ಟರು ಅಂತಕ್ಕಂಥ ಭಾವನೆ ಯಾರಿಗೂ ಬೇಡ. ನಾನು ಈ ಸಾರಿ ಇದಕ್ಕಿಂತ ಹಿಂದೆ ಕೂಡ ಒಂದು ಮಾತು ನಿಮಗೆ ಹೇಳಿದ್ದೇನೆ, ಸರ್ ನಾವು ದೂರ ಹೋಗ್ತೀವಿ ಅಂತ ನೀವು ಅನ್ಕೊಂಡು ನೀವು ನಮ್ಮಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ. ನಾವು ಎಳ್ಕೊಂಡು ನಿಮ್ಮನ್ನ ನಮ್ಮ ಮನೆಯಲ್ಲೇ ಕೂರಿಸೋದು. ಇವತ್ತು ರಂಜಾನ್ ಹಬ್ಬದಂದು ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರ್ತಾ, ಇನ್ನೂ 3ನೇ ತಾರೀಕಿನವರೆಗೆ ಬಹುಶಃ ಈ ಸರಿ 30 ರೋಜಾಗಳು ಬರ್ತಾರೆ ಅನಿಸುತ್ತೆ. 30 ರೋಜಾಗಳನ್ನ ದಯವಿಟ್ಟು ಎಲ್ಲರೂ ಮಾಡಬೇಕು. ಮಾಡಿ ನೀವೆಲ್ಲರೂ ಪರಿಶುದ್ಧರಾಗಬೇಕು. ಹಾಗೂ ನಮ್ಮೊಂದಿಗೆ ನೀವೆಲ್ಲ ಇರಿ, ನೀವೆಲ್ಲ ಇದ್ರೆ ನಮ್ಮ ಬಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ನೀವೆಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ನನ್ನ ಮಾತನ್ನು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀಮತಿ ಸೌಮ್ಯಾರೆಡ್ಡಿ ಮೇಡಮ್ ರವರೇ, ನಮ್ಮ ನೆಚ್ಚಿನ DCP ಸಾಹೇಬರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಾಥ್ ಮಹಾದೇವ್ ಜೋಶಿ ಸಾಹೇಬ್ರೆ, ಸಹೋದರ ರಿಜ್ವಾನ್ ಸಾಹೇಬ್ರೆ, ಸಹೋದರ ಹೆಗ್ಡೆ ಸಾಹೇಬ್ರೆ, ನಮ್ಮ ದಕ್ಷಿಣ ವಿಭಾಗದ 57 ಮಸೀದಿ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂತಹ ಜನಾಬ್ ಇಫ್ತಿಖಾರ್ ಸಾಹೇಬ್ರೆ, ಸೆಕ್ರೆಟರಿ ಆಗಿರ್ತಕ್ಕಂಥ ಅಮ್ಜದ್ ಸಾಹೇಬ್ರೆ, ಅಶುಭೈ ಅವರೇ, ಮೌಲಿ ಅವರೇ, ನಾನು ಹೇಳೋದನ್ನ 2 ನಿಮಿಷ ಕರೆಕ್ಟಾಗಿ ತಿಳ್ಕೊಂಬಿಡಿ. ನೀವು ಅಲ್ಲ ಅಂತೀರಿ, ನಾವು ದೇವರು ಅಂತೀವಿ. ದೇ ವಾ ರು, ದೇಹ ಇಲ್ಲ, ವಾ ವರ್ಣ ಇಲ್ಲ, ರೂಪ ಇಲ್ಲ, ನೋ ಬಾಡಿ, ನೋ ಸ್ಟ್ರಕ್ಚರ್, ನೋ ಕಾಸ್ಟ್. ದೇವರಪ್ಪ ನಾಮ ಹಲವು, ಎಲ್ಲರೂ ಅದನ್ನೇ ಹೇಳಿದ್ದಾರೆ. ಬಸವಣ್ಣನ ಆದಿ
ಅದನ್ನೇ ಹೇಳ್ತಾ ಬಂದಿರೋದು. ಕನಕದಾಸ ಆದಿಯಾಗಿ ಹಿಡಿದು ಎಲ್ಲರೂ ಹೇಳ್ಕೊಂಡು ಬಂದಿರೋದು ಅದನ್ನೇ. ಬಸವಣ್ಣ ಹೇಳಿದ್ರು, ಇವನಾರವ 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 ಎಂದೆಣಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ. ವಿ ಆರ್ ಆಲ್ ಇಂಡಿಯನ್ಸ್. ನಾವು ಹೆಮ್ಮೆಯಿಂದ ಹೇಳಬೇಕು, ನಾವೆಲ್ಲ ಭಾರತೀಯರು. ಕನಕದಾಸರು ಅದನ್ನೇ ಹೇಳಿದ್ರು, ಕುಲ ಕುಲ ಕುಲವೆಂದು ಬಡಿದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ. ನಾವೆಲ್ಲ ಒಂದೇ. ನಿಮ್ಮಲ್ಲಿರೋದು ರಕ್ತ ಇದೆ, ಕ್ರಿಶ್ಚಿಯನ್ರಲ್ಲಿ ರಕ್ತ ಇದೆ, ಹಿಂದೂಗಳಲ್ಲಿ ರಕ್ತ ಇದೆ, ಬೌದ್ಧರಲ್ಲಿರೋ ರಕ್ತನೂ ಇದೆ, ಜೈನರಲ್ಲಿರ್ತಕ್ಕಂಥ ರಕ್ತ ಇದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ರಕ್ತದಲ್ಲಿ ಒಂದೇ ಬಣ್ಣ ಇರುವಾಗ, ಕುಡಿಯೋದು ಒಂದೇ ನೀರು, ಸೇವಿಸೋದು ಅದೇ ಗಾಳಿ, ಓಡಾಡೋದು ಅದೇ ಭೂಮಿ, ನಮ್ಮಲ್ಲಿ ಏಕೆ ಭೇದ ಭಾವ? ಅದಕ್ಕೆ ಸಾಕ್ಷಿಯಾಗಿ ಎಲ್ಲಾ ಧರ್ಮದಲ್ಲಿ ಇನ್ನೇ ಹೇಳಿರೋದು. ಇವನ್ ನಾವು ಇಸ್ಲಾಮಿಗೆ ಬಂದ್ರೆ ಅಲ್ಲಿ ಅದನ್ನೇ ಹೇಳ್ತೀವಿ, ಮುದ್ದಾಗಿ ಗುರಜಾವತ ಕಾವತ್ತಾಗಿ ವೈವತ್ತಾಗಿ ಮಂಜೂರಿ ಏನು 1,000 ಜನ 1,00,000 ಜನ ಕೆಟ್ಟದ್ ಮಾಡ್ಬೇಕಂದ್ರೆ ಕೆಟ್ಟದಾಗಲ್ಲ. ಕೆಟ್ಟದ್ ಮಾಡ್ಬೇಕು ಅವನೇ, ಒಳ್ಳೇದ್ ಮಾಡ್ಬೇಕು ಅವನೇ. ಎಲ್ಲ ಆಲ್ಮೈಟಿ, ನಮ್ಮ ಕೈಯಲ್ಲಿ ಏನಿಲ್ಲ. ಅವನು ಆಡಿಸ್ತಾನೆ, ನಾವು ಆಡ್ತೀವಿ. ಅವನು ನಡೆಸ್ತಾನೆ, ನಾವು ನಡೆಸ್ತೀವಿ. ಅವನು ನೀರು ಕುಡಿಯುತ್ತಾನೆ, ನಾವು ನೀರು ಕುಡಿತೀವಿ. ಅವನು ಕೊಟ್ಟತಕ್ಕಂಥ ನಮಗೆ ಒಂದು ರೂಪ ಇದೆ, ಒಂದು ದೇಹ ಇದೆ. ಈ ಜೀವನ ನಾವು ಒಳ್ಳೆದಕ್ಕೆ ಬಳಸ್ಕೋಬೇಕು ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಸಹ ಮಾಡುವ. ಅದನ್ನೇ ನಾವು ಗಾಂಧೀಜಿ ಕೂಡ ಅತ್ಯಂತ ಹೇಳಿದ್ದು, ಕೆಟ್ಟದ್ದು ಕೇಳಬೇಡಿ, ಕೆಟ್ಟದ್ದು ನೋಡಬೇಡಿ, ಕೆಟ್ಟದ್ದು ಮಾತಾಡಬೇಡಿ. ಎಲ್ಲರೂ ಅದನ್ನ ಹೇಳಿದ್ದಾರೆ. ಆದರೆ ಆಚರಣೆ ಮಾಡೋದು ಮಾತ್ರ ಬಹಳ ಇಂಪಾರ್ಟೆಂಟ್ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಪವಿತ್ರವಾಗಿರ್ತಕ್ಕಂಥ ಮಾಸ ರಂಜಾನ್ ಮಾಸ, ಪವಿತ್ರವಾಗಿರ್ತಕ್ಕಂಥ ಮಾಸ. ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ 2 ವರ್ಷ ಭಗವಂತ ಯಾಕೋ ನಮ್ಮಲ್ಲಿ ಮುಗಿಸ್ಕೊಂಡ್ಬಿಟ್ಟಿದ್ದ. ನಮ್ಮನ್ನು ಮುಗಿಸ್ಕೊಂಡಿದ್ದ ಯಾಕೋ ನಾವು ಮಾಡಿರ್ತಕ್ಕಂಥ ಕರ್ಮ ಪಾಪಗಳು ಜಾಸ್ತಿ ಆಗಿರ್ಬೋದೇನೋ. ಈಗ ಎಲ್ಲ ನಾಟ್ ಓನ್ಲಿ ರಂಜಾನ್, ಎಲ್ಲ ಹಬ್ಬಗಳಿಗೂ ಸಹ ಭಗವಂತ 2 ವರ್ಷ ತಪ್ಪಿರಪ್ಪ ಅಂತ ಹೇಳಿದ್ದ. ಈ ವರ್ಷ ಮತ್ತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಾವೆಲ್ಲರೂ ನಮ್ಮವರು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರಂತಕ್ಕಂಥ ಒಂದು ಮನೋಭಾವನೆಯಲ್ಲಿ ಈ ರಂಜಾನ್ ಹಬ್ಬವನ್ನು ಆಚರಿಸೋಣ. ಇದೇ ರೀತಿ ಎಲ್ಲರೂ ಒಟ್ಟಿಗೆ ಸೇರೋಣ. ನಾವು ಭಾರತೀಯರಂತ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಮಾತು ಮುಂದಿರಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ನಮ್ಮ ಮಡಿವಾಳ ಸಬ್ ಡಿವಿಷನ್ ಸುಧೀರ್ ಹೆಗ್ಡೆ ಎಸಿಪಿ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಒಂದು 2 ಮಾತನ್ನ ನಮ್ಮ ಹತ್ತಿರ ಅನೇಕ ಜನ ಈ ಒಂದು ಅಪರಾಧಿಗಳು, ಹಿಂದೆ ಅಪರಾಧ ಕೃತ್ಯವನ್ನು ಎಸಗಿದವರು ನಮ್ಮ ಹತ್ರ ಬಂದಾಗ ನಾನು ಅವ್ರಿಗೆ ಕೇಳ್ತಾ ಇರ್ತೀನಿ, ಏನಪ್ಪ ನೀನು ನಮಾಜ್ ಮಾಡ್ತೀಯಾ, ನೀನು ರೋಜಾ ಮಾಡ್ತೀಯಾ ಅಂತ ಎಲ್ಲ ನಾನು ಕೇಳ್ತಾ ಇರ್ತೀನಿ. ಯಾಕಂತಂದರೆ ನಾನು ಕೇಳಿದಾಗ ನೀವು ಗೊತ್ತಾಗುತ್ತೆ ನನಗೆ ಇವರು ಮುಸಲ್ಮಾನ್ ಅಂದ ತಕ್ಷಣ ಅವರ 5 ಕರ್ತವ್ಯಗಳೇನಿವೆ ಅವುಗಳನ್ನು ಪಾಲಿಸಬೇಕಾಗಿದ್ದು ಅವರ ಧರ್ಮ ಆಗಿರೋದ್ರಿಂದ ನಾನು ಅವರನ್ನು ಈ ರೀತಿ ಕೇಳ್ತಾ ಇರ್ತಕ್ಕಂಥದ್ದು ನಿಜ. ಮೊದಲನೇದಾಗಿ ನಾನು ಪ್ರತಿಯೊಬ್ಬರಿಗೂ ನಾನು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಕ್ಕೆ ಬಯಸ್ತೀನಿ. ಈ ತಿಂಗಳು ಐ ಥಿಂಕ್ 2ನೇ ತಾರೀಕು 3ನೇ ತಾರೀಕು ಪ್ರಾರಂಭ ಆಯಿತು. ಒಂದು ಕಂಪ್ಲೀಟ್ 30 ದಿವಸ, ಒಂದು ತಿಂಗಳು ಇದು ಪವಿತ್ರವಾದಂಥ ರಂಜಾನ್ ತಿಂಗಳು. ಪ್ರತಿ ದಿವಸ ರೋಜಾ ಅಂದರೆ ಉಪವಾಸ ಇರ್ತಾರೆ ಸಂಜೆವರೆಗೂ. ಆಮೇಲೆ ಪ್ರೇಯರ್ಸ್, ನಮಾಜ್ ಮಾಡ್ತಾರೆ. ಆಮೇಲೆ ಯಾರ್ಯಾರು ತಪ್ಪು ಮಾಡಿದಾರೋ ಅದೆಲ್ಲ ಆ್ಯಕ್ಚುಲಿ ಕ್ಷಮಿಸೋದು, ಅದೆಲ್ಲ ಇನ್ಫ್ಯಾಕ್ಟ್ ನಡೆಯುತ್ತೆ. ಐ ಥಿಂಕ್ 3ನೇ ತಾರೀಕು ಮೇ ಅಲ್ಲಿ ಮುಗಿಯುತ್ತೆ. ಸೊ ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇವತ್ತು ನಾನು ನಮ್ಮ ಜಯನಗರ್ ಮಸ್ಜಿದ್ ಫೆಡರೇಷನ್ನ ಎಲ್ಲ ಮಸೀದಿಯ ಐ ಥಿಂಕ್ 67 ಮಸೀದಿ ಇದೆ. ಎಲ್ಲರೂ ಸಹ ಇವತ್ತು ಪದಾಧಿಕಾರಿಗಳು ಎಲ್ಲರೂ ಸಹ ಬಂದಿದ್ದರು. ನಮ್ಮ ಜನಾಬ್ ಮುಫ್ತಿ ಇಫ್ತಿಖಾರ್ ಸಾಬ್ ಅವರು ಬಂದಿದ್ದರು. ಮತ್ತು ನಮ್ಮ ತಂದೆ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರು, ಮತ್ತು ನಮ್ಮ ಗುರಪ್ಪನಪಾಳ್ಯ ಕಾರ್ಪೊರೇಟರ್ ರಿಜ್ವಾನ್ ಅಣ್ಣ ಅವರು, ಅದೇ ರೀತಿ ನಮ್ಮ DCP ಶ್ರೀನಾಥ್ ಜೋಶಿ ಅವರು, ACP ಆದಂಥ ಸುಧೀರ್ ಹೆಗ್ಡೆ ಅವರು, ಕರಿಬಸವೇಗೌಡ ಅವರು, ಲೋಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ನಟರಾಜ್ ಅವರು, ಅದ್ರ ಜೊತೆ ಎಲ್ಲ ನಮ್ಮ ಸ್ಥಳೀಯ ನಿವಾಸಿಗಳ ಜೊತೆ ಇವತ್ತು ಒಂದು ಇಫ್ತಿಯಾರಿನ ಒಂದು ಸೌಹಾರ್ದತೆ ಒಂದು ಊಟ ನಾವು ಮಾಡಿದ್ವಿ. ಭಾಳ ಸಂತೋಷ. ಯಾಕಂದರೆ 2 ವರ್ಷ ಇರಲಿಲ್ಲ, ಕೋವಿಡ್ ಬಂದಾದಮೇಲೆ ಯಾವ ಹಬ್ಬನೂ ಆಚರಿಸೋಕೆ ಆಗ್ತಿರ್ಲಿಲ್ಲ. ಸೊ ಇವತ್ತು ಆಲ್ಮೋಸ್ಟ್ ಒಂದು 2-3 ವರ್ಷ ಆದಮೇಲೆ ಎಲ್ಲರ ಜೊತೆ ಇವತ್ತು ಕೂತ್ಕೊಂಡು ನಾವಿವತ್ತು ರೋಜಾ ಉಪವಾಸ ಬ್ರೇಕ್ ಮಾಡಿದ್ವಿ. ಭಾಳ ಸಂತೋಷ ಆಗ್ತಾಯಿದೆ. गुरप्पनपाಳ್ಯ वार्ड में हमारे पूरे जयनगर मस्जिद फेडरेशन
के हमारे मौलाना मुफ्ती इफ्तिकार साहब, हमारे वालिद श्री रामलिंगा रेड्डी जी, हमारे कॉरपोरेटर रिजवान भैया, और इधर के जो डीसीपी हैं श्रीनाथ जोशी जी, और एसीपीज़ सुधीर हेगड़े जी, और मिस्टर करी बसेगौड़ा, और ऑफ कोर्स मिस्टर नटराज हु इज़ एसजी पालिया इंस्पेक्टर, और हमारे पूरे एरिया के पूरे भाइयों आज इधर हमारे साथ साथ एक्चुअली हम इधर एक इफ्तियार आज शाम बहुत साल के बाद 2-3 साल के बाद हम साथ में मना रहे हैं, क्योंकि आपको पता है कि कोविड था तो जो कुछ त्योहार था हम साथ नहीं मना सके। तो आज बहुत खुशी हो रही है, तो हम सभी मिलके आज मना रहे हैं। और मैं फिर से हमारे सभी भाइयों को भाइयों और बहनों को मैं रमज़ान मुबारक बोलना चाहती हूँ, ईद मुबारक बोलना चाहती हूँ। मैम क्या आपको लगा यार? ये देखिए, मैं सबकी इस मोहल्ले की बेटी हूँ, बहन हूँ। ये जो देखिए हम प्यार से बुलाते हैं, हम हर एक लोग, जब ये देखिए मुझे 4 साल हो गए इधर एमएलए होने के बाद, और मेरे वालिद भी इधर 37 ईयर्स से, इन सब के दुआ से वो भी एमएलए बन के बहुत सारा काम किया है, मैं भी कर रही हूँ। और ये देखिए, जब हम पैदा होते हैं तब हम एप्लीकेशन नहीं डालते हैं कि मैं हिंदू बनना चाहता हूँ, ब्राह्मण या हिंदू रेड्डी या क्रिश्चियन या मुसलमान या बुद्धिस्ट या सिख, हम सभी इंसान हैं, और ये इंसानियत बहुत बहुत इम्पॉर्टेंट है। और जब मैं इधर आती हूँ, इतना सारा प्यार, इतना सारा मोहब्बत इधर जितना मिलता है, मैं सबको शुक्रिया अदा बोलना चाहती हूँ। ये देखिए, आजकल ये जो हो रहा है, ये मैं बस ये बोलना चाहती हूँ कि अगर मुझे चोट होता है तो मेरा भी खून लाल है, रिजवान भैया भी खून का लाल है, हमारे मोसेस भाई जो इधर आए थे इंस्पेक्टर, उनका भी खून ब्लू होता है क्या? नहीं, लाल ही है। तो ये देखें, हम सभी इंसान हैं। आजकल जो हो रहा है कुछ 2-3 महीनों से, ये पॉलिटिक्स के वास्ते से कुछ लोग कर रहे हैं। मैं बस ये बोलना चाहती हूँ कि ऊपर वाला उनको जल्द से जल्द ठीक कर दे। आज जयनगर मस्जिद फेडरेशन के तहत जो एक फेडरेशन है 67 मस्जिदों का, उनके तहत इफ्तियार का इंतज़ाम कर रहे थे। और इधर ये मोहल्ले में जो गणेश मंदिर है और मारुति लेआउट का मंदिर है, सब मंदिरों के, और मैं हमारे नॉन मुस्लिम जो फ्रेंड्स हैं, इधर कभी भी हम लोग नॉन मुस्लिम करके बोले ही नहीं हैं। मैं रामलिंग रेड्डी साहब के साथ 35 इयर्स से ज़्यादा मैं उनके साथ जब 2 व्हीलर राउंड्स लेते थे, जब से मैं रामलिंग रेड्डी साहब आज तक ये मोहल्ले में हमारे बुज़ुर्ग हैं, ये बच्चे हैं, या हमारे मस्जिद के ये है, कभी भी हम सोचे नहीं कि ये मुस्लिम है, ये हिंदू है, इसका काम नहीं करना, उसका काम नहीं करना करके हम लोग सोचे ही नहीं। तो ये मौके पर आज हमारे रामलिंग रेड्डी साहब भी आए थे, हमारी छोटी बहन श्रीमती सोमिया रेड्डी जी, एक एमएलए होने के बावजूद ये मोहल्ले में उनको सब ये बच्चे दीदी बोलते, मैं मैडम करके नहीं बोलता, मैं सोमिया माँ करके बोलता हूँ, और जो बुज़ुर्ग हैं बेटी करके बोलते हैं। तो ये बताते हैं कि ये मोहल्ले में हिंदू मुस्लिम का सवाल ही नहीं। और जैसा सोमिया रेड्डी जी बोले, एप्लीकेशन डाल के तो कोई भी नहीं आते। सबसे बड़ी बात, लाख बात की एक बात हमारी सोमिया रेड्डी जी बोल दिए हैं, उससे ज़्यादा बोलने की आवश्यकता नहीं है करके मैं सोचता हूँ। आज जयनगर मसाजिद फेडरेशन की तरफ से एक इफ्तियार की पार्टी रखी गई थी। इसमें यहाँ के एमएलए सोमिया रेड्डी जी और उनके वालिद रामलिंगा रेड्डी जी, यहाँ के डीसीपी साहब, एसीपी साहब, पूरा पुलिस डिपार्टमेंट, और यहाँ हमारे आजू बाजू के मोहल्ले में रहने वाले मंदिरों के लोग भी आए हुए थे। उनको भी हम दावत दिए थे इफ्तियार के। सब आए, सब मिलकर
फेडरेशन की तरफ से एक इफ्तियार पार्टी ऑर्गेनाइज़ की गई थी, जो आज हिंदुस्तान के अंदर जो माहौल है उस माहौल को सच्चाई दिखाने के वास्ते में आज हम इफ्तियार पार्टी रखे थे। हर साल हम इफ्तियार पार्टी भी रखते हैं, ईद मिलन भी करते हैं, लेकिन ये थोड़ा हाईलाइट नहीं हुआ था। आज ये सब परेशानियों की वजह से ये सब सामने आ रहा है। हम लोगों को मिलजुल कर रहने की तरगीब देते हैं, सबको इसी बात के पर अमल करने के लिए। और हमारे मस्जिद के जितने भी ख़तीब साहब इमाम साहब हैं, उन्होंने भी हर जुम्मा इसके ऊपर बहुत से तकारीर करते रहते हैं। और जयनगर एक ऐसा एरिया है जहाँ पर हम सब हिंदू मुसलमान सिख ईसाई सब मिलजुल कर रहते हैं। उनकी ईदों के लिए हम भी जाते हैं, हमारी ईद के लिए वो भी आते हैं। ये मंदिरों में जो पूजा होती है उस वक्त भी हमें इनवाइट करते हैं, वो हम तमाम जाकर उनके साथ में वो हम उनकी ईद में हम शामिल, उनकी खुशियों में हम शामिल होते हैं, उन हमारे खुशियों में आकर शामिल होते हैं। पूरा नाम सर आपका? मेरा नाम अमजद है, जयनगर फेडरेशन का मैं सेक्रेटरी हूँ। अस्सलाम वालेकुम, नमस्कार। अस्सलाम वालेकुम, नमस्कार उर्दू में जी। अस्सलाम वालेकुम साहब, ऐसे प्रोग्राम्स करना कितना ज़रूरी नहीं, बहुत ज़रूरी है। ये आज नया ज़रूरी नहीं, पहले से भी हमको करना था और इसके बाद भी कभी भी करना ही है। हर वक्त करना है ऐसे प्रोग्राम में। हर कोई मस्जिद वालों को करना है, हर कोई मदरसे वालों को करना है और हमारे हर दीनदार भाई को करना है और घर के अच्छा एक मैसेज देना है कि एक अच्छा हम लोग भाईचारे का, हमारा देश का, जिस देश में गंगा बहती है हम उस देश के वासी है बोल के एक अच्छा मैसेज देना है हमको। ताकि लोग कोई कुछ भी कहे, हर किसी को देना है, हर दीनदार हर मुसलमान को देना है, हर एक के लिए, मुसलमान के लिए देना है, हिंदू के लिए देना है, सिख के लिए देना है, ईसाई के लिए देना है, सबसे पहले हमारे देश के लिए हमको देना है। सर आपकी फेडरेशन की जानिब से क्या खिदमत हो रहा है? हमारी फेडरेशन की जानिब से जो है ना, हम लोग कभी भी हमारी फेडरेशन में यही हम लोग हर वक्त हमारे पूरे जयनगर मस्जिद के फेडरेशन वालों को यही हिदायत देते हैं हम लोग के हर मस्जिद में ऐसा फंक्शन करो। हर कोई गैर आदमी हर कोई है तो उसको बुलाओ, मस्जिद में बुलाओ, बिठाओ, उसे अच्छा बुरा उससे पूछो, उसके दुख दर्द पूछो। अगर कुछ है तो उसे साथ लेके बात करो। ऐसा नहीं कि उसे बाहर बिठाना अंदर बिठाना, वो नहीं। हमारे साथ ऐसा जैसा कि आज साथ हमारे यहाँ आए, मिंबर पे आए, हमारा भाई है वो, हम लोग है। ये हमारी कुछ छोटी बड़ों की गलतियों से कुछ लोग हमारे जैसे बेअक्लमंद आदमियाँ कुछ थोड़ा थोड़ा किसी के दिमाग में कुछ ऐसा है, इसलिए ये सब हटाना चाहिए। ये सबसे पहले हमारे आज की तारीख में अल्लाह का फजल है, मुफ्तियाँ, आलिमा, हमारे मौलियाँ, ये लोग भी अच्छी तालीम दे रहे कि हर एक को लेके चलो, हर एक दीनदार को, गैर दीनदार को, हर किसी को इंसानियत के नाते लेके चलो और सब्र करो, सब्र करो, सब्र करो। सब्र का फल ऊपर वाला मीठा करेगा। ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.